ನಮಸ್ತೆ, ನನ್ನ ಹೆಸರು ಲಿಖಿತಾ. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಆದಷ್ಟು ಕೊನೆವರೆಗೂ ನೋಡಿ ಮತ್ತು ಆದಷ್ಟು ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಬಿಕಾಸ್ ಇವತ್ತಿನ ನನ್ನ ಟಾಪಿಕ್ ಬಂದ್ಬಿಟ್ಟು ರಿಗಾರ್ಡಿಂಗ್ ಸ್ಯಾನಿಟರಿ ಪ್ಯಾಡ್. ಹೆಣ್ಮಕ್ಳು ಏನು ಪ್ರತಿ ಮಂತ್ ಮೆನ್ಸ್ಟ್ರೇಷನ್ ಸೈಕಲ್ನ ಫೇಸ್ ಮಾಡ್ತಾರೆ. ಸೊ ಆ ಸ್ಯಾನಿಟರಿ ಪ್ಯಾಡಲ್ಲಿ ಏನೇನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಅಂತ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಾನು ಡೈರೆಕ್ಟ್ ಟಾಪಿಕ್ಗೆ ಹೋಗ್ತೀನಿ. ಮತ್ತೆ ಇನ್ನೊಂದು, ನಾನಿಲ್ಲಿ ಯಾವುದೇ ಬ್ರ್ಯಾಂಡ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ನಾನು ಇರೋ ರಿಯಾಲಿಟಿನ ಹಾಗೆ ಹೇಳ್ತಾ ಇದ್ದೀನಿ. ಇವಾಗಿನ ಮೋಸ್ಟ್ ಆಫ್ ದ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ಬಂದ್ಬಿಟ್ಟು ಸೇಫ್ಟಿ ಆಗಿರ್ಬೋದು, ವಿಸ್ಪರ್ ಆಗಿರ್ಬೋದು, ತುಂಬಾನೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ವಿವೋಸಿ, ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇದರಲ್ಲಿ ಬೆನ್ಝೀನ್, ಅಸಿಟೋನ್, ಕ್ಲೋರೋಫಾರ್ಮ್ ಎಲ್ಲ ಇರುತ್ತೆ. ಸೊ ಇದರಿಂದ ಮೇನ್ ಡ್ಯಾಮೇಜ್ ಆಗೋದು ಬಂದ್ಬಿಟ್ಟು ಹೆಣ್ಮಕ್ಳು ರೀಪ್ರೊಡಕ್ಟಿವ್ ಸಿಸ್ಟಮ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದೇ ತರ ಹಾರ್ಮ್ಫುಲ್ ಕೆಮಿಕಲ್ಸ್ ತಗೊಳ್ಳೋದಾದ್ರೆ ಪ್ಲೇಟ್ಲೆಟ್ಸ್. ಸೊ ಪ್ಲೇಟ್ಲೆಟ್ಸ್ ಇಂದ ಬಂದ್ಬಿಟ್ಟು ನಿಮಗೆ ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಇಶ್ಯೂ ಆಗೋ ತರ ಇರ್ಬೋದು, ಅಥವಾ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಈ ತರ ಪ್ರಾಬ್ಲಮ್ಸ್ ಕಾಸ್ ಆಗುತ್ತೆ. ಮತ್ತೆ ಇವಾಗಿನ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ನಾಟ್ ಓನ್ಲಿ ಸ್ಟೇಫಿ ವಿಸ್ಪರ್, ಅದರ್ ಬ್ರ್ಯಾಂಡ್ಸ್ ತಗೊಂಡು ಕೂಡ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ಯೂಸ್ ಮಾಡ್ತಾರೆ. ಸೊ ಹೆಣ್ಮಕ್ಳಿಗೆ ಏನು ಮೇನ್ ಥಿಂಗ್ ಆಗಿ ರೆಡ್ನೆಸ್, ಇರಿಟೇಷನ್, ಅಲರ್ಜೀಸ್ ಆಗುತ್ತೆ. ಮೇನ್ ಕಾಸ್ ಬಂದ್ಬಿಟ್ಟು ದಿಸ್ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್. ಸೊ ಪ್ಯಾಡ್ ನ ಓಡರ್ ಕಂಟ್ರೋಲ್ ಮಾಡೋದಕ್ಕೆ, ಮತ್ತೆ ಪ್ಯಾಡ್ ಸ್ಮೆಲ್ ಬರಬಾರ್ದು, ಲೀಕೇಜ್ ಆದ್ಮೇಲೆ ಲೈಕ್ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ದಿಸ್ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ನ ಯೂಸ್ ಮಾಡ್ತಾರೆ. ಸೊ ಇದೇ ತರ ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ವಿವೋಸಿ, ಪ್ಲೇಟ್ಲೆಟ್ಸ್, ಪ್ಯಾರಾಬಿನ್ಸ್ ಆಗಲಿ, ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ಆಗಲಿ. ಸೊ ಇನ್ನೊಂದು ಮೇನ್ ಥಿಂಗ್ ಬಂದ್ಬಿಟ್ಟು ಇದು ನಮಗೆ ಮಾತ್ರ ಅಲ್ಲ, ಇದು ನಮ್ಮ ಎನ್ವೈರನ್ಮೆಂಟ್ಗೂ ಕೂಡ ತುಂಬಾನೇ ಹಾರ್ಮ್ಫುಲ್. ಯಾಕಂತ ಅಂದ್ರೆ ಲೈಕ್ ಪ್ಯಾಡ್ಸ್ ಏನ್ ಯೂಸ್ ಮಾಡ್ತಿದೀವಿ ಇದೆಲ್ಲ ನಾನ್ ಬಯೋಡಿಗ್ರೇಡಬಲ್ ಆಗಲ್ಲ. ನಾವು ಒಂದು ಪರಿಸರದಲ್ಲಿ ಹಾಕಿದಾಗ ಅದು ಡಿಕಂಪೋಸ್ ಆಗಲ್ಲ. ಸೊ ಅದು ಬಂದ್ಬಿಟ್ಟು ಮೇನ್ ಪ್ರಾಬ್ಲಮ್. ಇದು ನಮ್ಗೆ ಮಾತ್ರ ಹಾನಿ ಅಲ್ಲ, ನಮ್ಮ ಪರಿಸರಕ್ಕೂ ಕೂಡ ತುಂಬಾನೇ ಹಾನಿ ಇದೆ ಇದರಿಂದ. ಸೊ ಆದಷ್ಟು ಇವಾಗಿನ ಮಾಡರ್ನ್ ವರ್ಲ್ಡ್ ಅಲ್ಲಿ ಲೈಕ್ ಸೈಂಟಿಸ್ಟ್ಗಳು ಮತ್ತೆ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಒಂದ್ ಪ್ಯಾಡ್ ನ ನೀವು ಮ್ಯಾಕ್ಸಿಮಮ್ ಅಂದ್ರೆ 4 to 6 hours ಅಷ್ಟೇ ಒಂದು ಪ್ಯಾಡ್ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್. ಸೊ ಮತ್ತೆ ಆಲ್ಮೋಸ್ಟ್ ಲೈಕ್ ಏನ್ ಪ್ರೆಡಿಕ್ಟ್ ಮಾಡ್ತಿದ್ದಾರೆ, ಲೈಕ್ ಏನು ಸಜೆಷನ್ ಕೊಡ್ತಿದ್ದಾರೆ ಅಂತ ಅಂದ್ರೆ ಆದಷ್ಟು ಆರ್ಗ್ಯಾನಿಕ್ ಪ್ಯಾಡ್ಸ್ಗೆ ಶಿಫ್ಟ್ ಆಗಿ ಅಂತ ಲೈಕ್ ದೇ ಆರ್ ಸಜೆಸ್ಟಿಂಗ್. ಸೊ ಆರ್ಗ್ಯಾನಿಕ್ ಪ್ಯಾಡ್ಗೆ ಶಿಫ್ಟ್ ಆಗೋದ್ರಿಂದ ಅದರಲ್ಲಿ ಜಾಸ್ತಿ ಟಾಕ್ಸಿಕ್ ಕೆಮಿಕಲ್ಸ್ ನ ಯೂಸ್ ಮಾಡಲ್ಲ, ಮತ್ತೆ ನಿಮ್ಮ ದೇಹಕ್ಕೂ ಕೂಡ ಅದು ತುಂಬಾನೇ ಒಳ್ಳೇದು. ಇವತ್ತು ನನ್ನ ಹತ್ರ ಒಂದು ಆರ್ಗ್ಯಾನಿಕ್ ಪ್ಯಾಡ್ ಬಗ್ಗೆ ನಾನು ರಿವ್ಯೂ ಕೊಡ್ಬೇಕು ಅಂತ ಇದ್ದೀನಿ. ಸೊ ದ ಪ್ಯಾಡ್ ಈಸ್ ಪಲ್ಬಾರ್. ಓಕೆ, ಈ ಪ್ಯಾಡ್ ಬಂದ್ಬಿಟ್ಟು ನನಗೆ ತುಂಬಾನೇ ಇಷ್ಟ ಆಯ್ತು ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್. ಇವನ್ ನಾನು ಕೂಡ ಈ ಪ್ಯಾಡ್ ನ ಯೂಸ್ ಮಾಡಿದೀನಿ. ಬಟ್ ಇದ್ರಲ್ಲಿ ಏನಂತ ಅಂದ್ರೆ ಒಂದಲ್ಲ ಎರಡಲ್ಲ 8 ಲೇಯರ್ಸ್ ಇದೆ. ಸೊ 8 ಲೇಯರ್ಸ್, ಇಟ್ಸ್ ವೆರಿ ಬ್ಯೂಟಿಫುಲ್. ಅಂಡ್ ವಾಟ್ ಅಂದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ALD, ಅಕ್ವಿಸಿಷನ್ ಡಿಸ್ಟ್ರಿಬ್ಯೂಷನ್ ಲೇಯರ್. ಸೊ ಇದು ಯಾವ್ದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಲೈಕ್ ಫ್ಲೋ ಆಗುತ್ತಲ್ಲ, ಫ್ಲೋ ಈಕ್ವಲ್ ಆಗಿ ಸ್ಪ್ರೆಡ್ ಆಗಲ್ಲ ಪ್ಯಾಡ್ ಅಲ್ಲಿ. ಸೊ ಇದಿರೋದ್ರಿಂದ ಪ್ಯಾಡ್ ಅಲ್ಲಿ ನಿಮ್ಮ ಫ್ಲೋನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಕ್ಕೆ ಯೂಸ್ಫುಲ್ ಆಗುತ್ತೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ SAP ಸ್ಯಾಪ್ ಪೇಪರ್ ಮತ್ತೆ ಏರ್ ಲೈಟ್ ಪೇಪರ್ ನ ಯೂಸ್ ಮಾಡಿದ್ದಾರೆ. ಸೊ ಈ ಸ್ಯಾಪ್ ಪೇಪರ್ ಎಲ್ಲ ಏನೇನಂದ್ರೆ ಇದೆಲ್ಲ ಬಯೋಡಿಗ್ರೇಡಬಲ್, ಅಂದ್ರೆ ನಾವು ಎನ್ವೈರನ್ಮೆಂಟ್ ಅಲ್ಲಿ ಹಾಕಿದಾಗ ಡಿಕಂಪೋಸ್ ಆಗುತ್ತೆ. ಸೊ ಸ್ಯಾಪ್ ಪೇಪರ್ ಬಂದ್ಬಿಟ್ಟು ಇಟ್ಸ್ ಪೈನ್ ಟ್ರೀ, ಆ ತರ ಟ್ರೀಸ್ ಇಂದ ಮಾಡಿರೋಂಥದ್ದು. ಮತ್ತೆ ಇದರಲ್ಲಿ ಕೂಡ ಸೈಡ್ ಲೀಕೇಜ್ ಪ್ರಿವೆನ್ಷನ್ ಆಗಲಿ, ಮತ್ತೆ ಫುಲ್ ಪ್ಯೂರ್ ಕಾಟನ್ ಯೂಸ್ ಮಾಡಿದ್ದಾರೆ. ಮತ್ತೆ ಇಟ್ಸ್ ಬಯೋಡಿಗ್ರೇಡಬಲ್, ಕಂಪ್ಲೀಟ್ಲಿ ಟಾಕ್ಸಿಕ್ ಫ್ರೀ ಅಂಡ್ ಕಂಪ್ಲೀಟ್ಲಿ ನ್ಯಾಚುರಲ್. ಮತ್ತೆ ಇದು ಆರ್ಡರ್ ಫ್ರೀ ಫ್ರಮ್ ಬ್ಯಾಕ್ಟೀರಿಯಾ ಅಂಡ್ ಆಲ್. ಸೊ ಇದು ಬಂದ್ಬಿಟ್ಟು ದಾದಾ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಇಂದ ಬಂದಿರತಕ್ಕಂಥದ್ದು. ಸೊ ಈ ಕಂಪನಿ KVIC ಇಂದ ಅಪ್ರೂವ್ ಆಗಿರೋದು. KVIC ಇನ್ ದ ಸೆನ್ಸ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ ಇಂದ ಅಪ್ರೂವ್ ಆಗಿರುವಂತಹ ಕಂಪನಿ ಇದು. ಸೊ ಇದು ISO ಸರ್ಟಿಫೈಡ್ ಕೂಡ. ಮತ್ತೆ ಈ ಪ್ರಾಡಕ್ಟ್ಸ್ ಎಲ್ಲ ಡರ್ಮಟಾಲಜಿ ಇಂದ ಟೆಸ್ಟ್ ಆಗಿನೇ ಜನರಿಗೆ ರೀಚ್ ಆಗೋದು. ಸೊ ಹೆಣ್ಮಕ್ಳು ಲೈಕ್ ನಾವು ಎಲ್ಲಾದ್ರಲ್ಲೂ ಬ್ರ್ಯಾಂಡ್ ನೋಡ್ತೀವಿ, ಹಾಕೋ ಚಪ್ಪಲಿಯಲ್ಲೂ ಕೂಡ ಒಂದು ಬ್ರ್ಯಾಂಡ್ ಅಂತ ನಾವು ನೋಡ್ತೀವಿ. ಬಟ್ ವೈ ನಾಟ್ ಇನ್ ಪ್ಯಾಡ್? ನೀವು ಯೂಸ್ ಮಾಡೋ ಪ್ಯಾಡ್ ಅಲ್ಲಿ ನೀವು ಯಾಕೆ ಬ್ರ್ಯಾಂಡ್ ನೋಡಿಲ್ಲ? ಕಾಸ್ಟ್ ವೈಸ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೈ ಇರ್ಬೋದು, ಬಟ್ ಯುವರ್ ಇನ್ವೆಸ್ಟ್ಮೆಂಟ್ ಮೇಕ್ಸ್ ವರ್ತ್. ನಿಮ್ಮ ಇನ್ವೆಸ್ಟ್ಮೆಂಟ್ ಇದಕ್ಕೆ, ಬಿಕಾಸ್ ನೀವು ಯಾವ್ದ್ರಲ್ಲಾದ್ರೂ ಕಾಂಪ್ರಮೈಸ್ ಆಗ್ಬೋದು, ನಿಮ್ಮ ಹೆಲ್ತ್ ಅಲ್ಲಿ ನೀವು ಕಾಂಪ್ರಮೈಸ್ ಆಗಬಾರ್ದು. ಸೊ I hope this investment makes some worth, and it's very good for you, your health, and for our environment too. So thank you.